ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ ಐಕೆಜಿಕೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ RRB ಗ್ರೂಪ್ ಡಿ 2026 ಗ್ರೂಪ್ ಡಿ ನ್ಯೂ ವೇಕೆನ್ಸಿ ಔಟ್ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 22,000 ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಹುದ್ದೆಗಳು ಬಂದ್ಬಿಟ್ಟು ಎಷ್ಟು ಹುದ್ದೆಗಳಿಗೆ ಎಷ್ಟು ಪೋಸ್ಟ್ಗಳು ನಿಖರವಾಗಿರುತ್ತವೆ ಅಂತ ಇಲ್ಲಿ ಈ ಅಪ್ಲಿಕೇಶನ್ PDF ನಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ಹುದ್ದೆಗಳು ಬಂದ್ಬಿಟ್ಟು ITIಗೆ ಅಥವಾ SLC ವಿದ್ಯಾರ್ಥಿಗಳಿಗೆ ಅನ್ನೋದನ್ನ ಕ್ಲಿಯರ್ ಆಗಿ ನೋಡೋಣ ಬನ್ನಿ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ನೀವು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲದಾಗಿ ಪೋಸ್ಟ್ ಬಿ ರಿಕ್ರೂಟೆಡ್ ಅಂದ್ರೆ ಯಾವ್ಯಾವ ಪೋಸ್ಟ್ ನ ಕರೆದಿದ್ದಾನೆ ಅಂತ ನೋಡೋಣ ಬನ್ನಿ. ಅಸಿಸ್ಟೆಂಟ್ ಟ್ರ್ಯಾಕ್ ಮಷಿನ್, ಅಸಿಸ್ಟೆಂಟ್ ಬ್ರಿಡ್ಜ್, ಟ್ರ್ಯಾಕ್ ಮೇಂಟೈನರ್, ಗ್ರೂಪ್ 4, ಅಸಿಸ್ಟೆಂಟ್ PA, ಅಸಿಸ್ಟೆಂಟ್ TRD, ಅಸಿಸ್ಟೆಂಟ್ ಲೋಕೋ ಸೆಡ್ ಎಲೆಕ್ಟ್ರಿಕಲ್, ಅಸಿಸ್ಟೆಂಟ್ ಆಪರೇಷನ್ ಎಲೆಕ್ಟ್ರಿಕಲ್, ಅಸಿಸ್ಟೆಂಟ್ TLNC, ಅಸಿಸ್ಟೆಂಟ್ C&W, ಪಾಯಿಂಟ್ಸ್ಮನ್ ಬಿ, ಅಸಿಸ್ಟೆಂಟ್ SNT ಇಷ್ಟು ಹುದ್ದೆಗಳನ್ನ ಇಲ್ಲಿ ಕರೆದಿರ್ತಾರೆ ಫ್ರೆಂಡ್ಸ್. ಇದ್ರ ಎಲಿಜಿಬಿಲಿಟಿ ಕ್ರಿಟೇರಿಯಾ ಬಂದ್ಬಿಟ್ಟು 10th ಪಾಸ್ ಅಥವಾ ITI ಇಕ್ವಿಲೆಂಟ್ ನ್ಯಾಷನಲ್ ಅಪ್ರೆಂಟಿಸಿಪ್ ಅಂದ್ರೆ ಅಪ್ರೆಂಟಿಸಿಪ್ ಮಾಡ್ತಾರೆ ಫ್ರೆಂಡ್ಸ್. ಅವರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು ಫ್ರೆಂಡ್ಸ್. SLC ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕಬಹುದು, ITI ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕಬಹುದು ಮತ್ತು ಅಪ್ರೆಂಟಿಸಿಪ್ ಮಾಡ್ತಾರೆ ಫ್ರೆಂಡ್ಸ್. ಅವರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು ಫ್ರೆಂಡ್ಸ್. ಅದೇ ರೀತಿಯಾಗಿ ಇಲ್ಲಿ ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು ಜನರಲ್ OBC EWS ಇವರಿಗೆ 500 ರೂಪಾಯಿ ಇರುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ SC ST EBC ಫಿಮೇಲ್ ಅಂದ್ರೆ ಫಿಮೇಲ್ ಟ್ರಾನ್ಸ್ಜೆಂಡರ್ ಅಂದ್ರೆ ಹೆಣ್ಣು ಮಕ್ಕಳಿಗೆ ಮತ್ತು ಮಂಗಳಮುಖಿಯವರಿಗೆ SC ST ಅಭ್ಯರ್ಥಿಗಳಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಈ ಗ್ರೂಪ್ ಡಿ ದ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದ್ರೆ ಕಂಪ್ಯೂಟರ್ ನಲ್ಲಿ ಎಕ್ಸಾಮ್ ಬರೀಬಹುದು. ಅದೇ ರೀತಿಯಾಗಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದ್ರೆ ದೇಹದಾರ್ಢ್ಯತೆ ಪರೀಕ್ಷೆ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋದ್ರ ಮೂಲಕ ಇಲ್ಲಿ ಸೆಲೆಕ್ಷನ್ ಮಾಡ್ತಾರೆ. ಅದೇ ರೀತಿಯಾಗಿ ಕೊನೆಯದಾಗಿ ಮೆಡಿಕಲ್ ವೆರಿಫಿಕೇಶನ್ ಅಂದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಈ ಗ್ರೂಪ್ ಡಿ ದ ಸ್ಯಾಲರಿ ಸ್ಟ್ರಕ್ಚರ್ ಬಂದ್ಬಿಟ್ಟು ಬೇಸಿಕ್ ಪೇ ಅಂದ್ರೆ ಮೊದಲು ಬಂದ್ಬಿಟ್ಟು 12,000 ತಿಂಗಳಿಗೆ 18,000 ಸಿಗುತ್ತೆ. ಇನ್ ಹ್ಯಾಂಡ್ ಇನ್ ಸ್ಯಾಲರಿ ಅಂದ್ರೆ ಎಲ್ಲ ಕಟ್ಟಾಗಿ ಬಂದ್ಬಿಟ್ಟು 22,500ದಿಂದ 25,380 ಪರ್ ಮಂತ್ ಬರುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಇಲ್ಲಿ ಗ್ರೂಪ್ ಡಿ ಎಕ್ಸಾಮ್ ಬಂದ್ಬಿಟ್ಟು ಎಲ್ಲಾ ಭಾಷೆಯಲ್ಲಿ ಬರ್ಬೋದು ಫ್ರೆಂಡ್ಸ್. ಅಸ್ಸಾಮಿ, ಬೆಂಗಾಲಿ, ಗುಜರಾತಿ, ಕನ್ನಡ, ಕೊಂಕಣಿ, ಮಲಯಾಳಂ, ಮಣಿಪುರಿ, ಒಡಿಯಾ, ಪಂಜಾಬಿ, ತಮಿಳು, ತೆಲುಗು ಎಲ್ಲಾ ಭಾಷೆಗಳಲ್ಲಿ ಬರೀಬಹುದು ಫ್ರೆಂಡ್ಸ್. ನಾವು ಕನ್ನಡನ ಸೆಲೆಕ್ಟ್ ಮಾಡಬಹುದು ಫ್ರೆಂಡ್ಸ್. ಕನ್ನಡದಲ್ಲಿ ಎಕ್ಸಾಮ್ ಕೂಡ ಬರೀಬಹುದು ಫ್ರೆಂಡ್ಸ್. ಇನ್ನು ಅದೇ ರೀತಿಯಾಗಿ ಗ್ರೂಪ್ ಡಿ ಪೋಸ್ಟ್ ವೈಸ್ ವೇಕೆನ್ಸಿ ಎಷ್ಟು ಕರೆದಿದ್ದಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಅಸಿಸ್ಟೆಂಟ್ ಟ್ರ್ಯಾಕ್ ಮಷಿನ್ ಈ ಹುದ್ದೆಗಳಿಗೆ 600 ಹುದ್ದೆಗಳನ್ನ ಇಲ್ಲಿ ಕರೆದಿದ್ದಾನೆ. ಅಸಿಸ್ಟೆಂಟ್ ಬ್ರಿಡ್ಜ್ ಬಂದ್ಬಿಟ್ಟು ಇಲ್ಲಿ ಕೂಡ 600 ಹುದ್ದೆಗಳು. ಟ್ರ್ಯಾಕ್ ಮೇಂಟೈನರ್ ಅಂದ್ರೆ ಗ್ರೂಪ್ 4 ಬಂದ್ಬಿಟ್ಟು 11,000 ಇದೇ ಅತಿ ಹೆಚ್ಚು ಕರೆದಿದ್ದಾರೆ ಫ್ರೆಂಡ್ಸ್. ಅಸಿಸ್ಟೆಂಟ್ PA ಇದರಲ್ಲಿ 300 ವೇಕೆನ್ಸಿಗಳನ್ನು ಮತ್ತು ಅಸಿಸ್ಟೆಂಟ್ TRD ಯಲ್ಲಿ 800 ವೇಕೆನ್ಸಿಗಳನ್ನು, ಅಸಿಸ್ಟೆಂಟ್ ಲೋಕೋ ಸೆಡ್ ಎಲೆಕ್ಟ್ರಿಕಲ್ ಇದರಲ್ಲಿ 200 ವೇಕೆನ್ಸಿಗಳನ್ನು ಕರೆದಿದ್ದಾನೆ. ಅದೇ ರೀತಿಯಾಗಿ ಅಸಿಸ್ಟೆಂಟ್ ಆಪರೇಷನ್ ಎಲೆಕ್ಟ್ರಿಕಲ್ ಇಲ್ಲಿ ಕೂಡ 500, ಅಸಿಸ್ಟೆಂಟ್ TLNC ಇಲ್ಲಿ 50, ಅಸಿಸ್ಟೆಂಟ್ C&W ಇಲ್ಲಿ 1000 ಹುದ್ದೆಗಳು, ಪಾಯಿಂಟ್ಸ್ಮನ್ ಬಿ ಇಲ್ಲಿ 5,000 ಹುದ್ದೆಗಳನ್ನು ಮತ್ತು ಅಸಿಸ್ಟೆಂಟ್ SNT ಇಲ್ಲಿ 1,500 ಹುದ್ದೆಗಳನ್ನು. ಟೋಟಲ್ ಆಗಿ 22,000 ಹುದ್ದೆಗಳನ್ನು ಇಲ್ಲಿ ಕರೆದಿರ್ತಾರೆ ಫ್ರೆಂಡ್ಸ್. ಇದು ಒಳ್ಳೆ ಅಪಾರ್ಚುನಿಟಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದೇ ರೀತಿಯಾಗಿ ಪ್ರೀವಿಯಸ್ ಇಯರ್ ಟ್ರೆಂಡ್ಸ್ ಅಂದ್ರೆ ಹಿಂದಿನ ವರ್ಷದಲ್ಲಿ ಕೇಳಿರ್ತಕ್ಕಂಥ ವೇಕೆನ್ಸಿಗಳನ್ನ ಸ್ವಲ್ಪ ನೋಡೋಣ ಫ್ರೆಂಡ್ಸ್. ಅಂದ್ರೆ 2018 ಗ್ರೂಪ್ ಡಿಯಲ್ಲಿ 62,097 ಹುದ್ದೆಗಳನ್ನು ಕರೆದಿದ್ರು. ಅದೇ ರೀತಿಯಾಗಿ ಗ್ರೂಪ್ ಡಿ 2019ರಲ್ಲಿ 1,03,769 ಹುದ್ದೆಗಳನ್ನು ಕರೆದಿರ್ತಾರೆ. ಅದೇ ರೀತಿಯಾಗಿ 2024-25ರಲ್ಲಿ 32,438 ಅಂದ್ರೆ ಈಗ 32,438 ಹುದ್ದೆಗಳನ್ನ ಈಗ ಆಲ್ರೆಡಿ ಎಕ್ಸಾಮ್ ನಡೆದಿದ್ದಾವೆ ಫ್ರೆಂಡ್ಸ್. ಅದೇ ರೀತಿಯಾಗಿ 2026ರಲ್ಲಿ ಗ್ರೂಪ್ ಡಿ ವೇಕೆನ್ಸಿ ಅಪ್ರೂವ್ಡ್ ಆಗಿದೆ ಅಂದ್ರೆ 22,000 ಹುದ್ದೆಗಳನ್ನ ಇಲ್ಲಿ ಕರೆದಿರ್ತಾನೆ ಫ್ರೆಂಡ್ಸ್. ಅದೇ ರೀತಿಯಾಗಿ 2027ರಲ್ಲಿ 11,000 ವೇಕೆನ್ಸಿಗಳನ್ನು ಕರೆಬಹುದು ಫ್ರೆಂಡ್ಸ್. ಕರೀಬಹುದು ಯಾಕಂತಂದ್ರೆ ಈ ಟ್ರೆಂಡ್ ಮೇಲೆ ಈ ಎಕ್ಸಾಮ್ ನಡೀತಾ ಇದೆ ಫ್ರೆಂಡ್ಸ್. RRB ಗ್ರೂಪ್ ಡಿ CBT 1 ಎಕ್ಸಾಮ್ ಪ್ಯಾಟರ್ನ್ ಅಂದ್ರೆ ಇಲ್ಲಿ ಒಂದೇ ಎಕ್ಸಾಮ್ ಇರುತ್ತೆ ಫ್ರೆಂಡ್ಸ್. ಈ ಎಕ್ಸಾಮ್ ಪ್ಯಾಟರ್ನ್ ಬಂದ್ಬಿಟ್ಟು as expected shall be no change the exam pattern ಅಂದ್ರೆ
ಇಲ್ಲಿ ಪ್ಯಾಟರ್ನ್ ನ ಚೇಂಜ್ ಮಾಡಿಲ್ಲ ಫ್ರೆಂಡ್ಸ್. CBT 1 ಎಕ್ಸಾಮ್ ಅಷ್ಟೇ ಇರುತ್ತೆ. RRB ಗ್ರೂಪ್ ಡಿ ಎಕ್ಸಾಮ್ 2026 ಶಾಲ್ ಬಿ 100 MCQ ಅಂದ್ರೆ 100 MCQ ಪ್ರಶ್ನೋತ್ತರಗಳು ಇರುತ್ತೆ ಫ್ರೆಂಡ್ಸ್. 100 ಮಾರ್ಕ್ಸ್ ಅಂದ್ರೆ 100 ಮಾರ್ಕ್ಸ್ ಇದ್ದು ಎಕ್ಸಾಮ್ ಇರುತ್ತೆ ಫ್ರೆಂಡ್ಸ್. ಈ ಡ್ಯೂರೇಷನ್ ಅಂದ್ರೆ ಈ ಗ್ರೂಪ್ ಡಿ ಎಕ್ಸಾಮ್ ಡ್ಯೂರೇಷನ್ ಬಂದ್ಬಿಟ್ಟು 1 hour 30 minutes ಅಂದ್ರೆ 1.5 ತಾಸು ಎಕ್ಸಾಮ್ ಇರುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಸಬ್ಜೆಕ್ಟ್ಗಳು ಯಾವಪ್ಪ ಅಂತಂದ್ರೆ ಜನರಲ್ ಸೈನ್ಸ್ ಅಂದ್ರೆ ವಿಜ್ಞಾನದ ಪ್ರಶ್ನೋತ್ತರಗಳು 25 ಮಾರ್ಕ್ಸ್, ಮ್ಯಾಥಮೆಟಿಕ್ಸ್ ಅಂದ್ರೆ ಗಣಿತ 25 ಮಾರ್ಕ್ಸ್, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಮೇಲೆ ಇಲ್ಲಿ 30 ಪ್ರಶ್ನೆಗಳು ಇರ್ತವೆ ಫ್ರೆಂಡ್ಸ್, 30 ಮಾರ್ಕ್ಸ್. ಅದೇ ರೀತಿಯಾಗಿ ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ಬಂದ್ಬಿಟ್ಟು 20 ಮಾರ್ಕ್ಸ್, 20 ಕ್ವಶನ್ 20 ಮಾರ್ಕ್ಸ್. ಟೋಟಲ್ ಆಗಿ 90 ಮಿನಿಟ್ಸ್ ಎಕ್ಸಾಮ್ ಇರುತ್ತೆ ಅಂದ್ರೆ 90 ನಿಮಿಷದ ಎಕ್ಸಾಮ್ ಇರುತ್ತೆ. ಟೋಟಲ್ ಆಗಿ 100 ಮಾರ್ಕ್ಸಿನ ಎಕ್ಸಾಮ್ ಇರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಎನೇಬಲ್ ಮಾಡಿ ಫ್ರೆಂಡ್ಸ್. ಹೀಗೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗೆ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಫಾಲೋ ಮಾಡ್ತಾ ಇರಿ ಫ್ರೆಂಡ್ಸ್.